ಎಲ್ಲರೂ ಡಿಗ್ರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ಕೆಲವೊಬ್ರು ಡಿಗ್ರಿ ಆದ್ಮೇಲೆ ಜಾಬ್ ಹುಡುಕ್ತಾರೆ ಅಂಡ್ ಕೆಲವೊಬ್ರು ಸೆಕೆಂಡ್ ಪೀಸ್ ಆದ್ಮೇಲೆ ಜಾಬ್ ಹುಡುಕ್ತಾರೆ. ಸೊ ಡ್ಯೂ ಟು ಫ್ಯಾಮಿಲಿ ಫೈನಾನ್ಸ್ ಸಿಚುಯೇಷನ್ ಅಂಡ್ ಈ ವಿಡಿಯೋದಲ್ಲಿ ನೀವು ಸೆಕೆಂಡ್ ಪೀಸ್ ಆದ್ಮೇಲೆ ನೀವು ಏನೇನು ಜಾಬ್ಸ್‌ಗೆ ನೀವು ಅಪ್ಲೈ ಮಾಡ್ಬೋದು ಅಂಡ್ ಯಾವ ಜಾಬ್ಸ್‌ಗೆ ನೀವು ಹೋಗ್ಬೋದು ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಸಪೋಸ್ ನೀವು ಇನ್ನ ಈ ವಿಡಿಯೋ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್‌ಗೆ ಶೇರ್ ಮಾಡಿ. ಯಾರು ಇನ್ನ ಲೈಕ್ ರೀಸೆಂಟ್ ಆಗಿ ಸೆಕೆಂಡ್ ಪೀಸ್ ಎಕ್ಸಾಮ್ ಬರ್ತಿದ್ದಾರೆ ಸೊ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ಇಂದ ಅವ್ರಿಗೆ ಫುಲ್ ಹೆಲ್ಪ್ ಆಗುತ್ತೆ ಅಂಡ್ ಈ ವಿಡಿಯೋದಲ್ಲಿ ನಾವು ಎಲ್ಲ ಡೀಟೇಲ್ಸ್ ಮಾತಾಡೋಣ. ಗೌರ್ಮೆಂಟ್ ಜಾಬ್ಸ್ ಬರ್ತಿದೆ. ಡಿಫೆನ್ಸ್ ಕಡೆಯಿಂದ, ರೈಲ್ವೆ ಡಿಪಾರ್ಟ್ಮೆಂಟ್ ಸೈಡಿಂದ. ಸೊ ಯಾವ ಜಾಬ್ಸ್ ನಿಮ್ಗೆ ಅಪ್ಲೈ ಆಗುತ್ತೆ. ನಿಮಗೆ ಸೆಕೆಂಡ್ ಪೀಸ್ ಆದ ತಕ್ಷಣ ನೀವು ಕ್ಯಾನ್ ಲೈಕ್ ಆ ಜಾಬ್ಸ್‌ಗೆ ನೀವು ಅಪ್ಲೈ ಆಗ್ಬೋದು. ನೀವು ಲೈಕ್ ಎಲಿಜಿಬಲ್ ಆಗ್ತೀರಾ ಅಂತ ಇದ್ರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಲೆಟ್ಸ್ ಗೆಟ್ ಇಂಟು ದಟ್. ಸೊ ಗೌರ್ಮೆಂಟ್ ಜಾಬ್ಸಲ್ಲಿ ನಿಮಗೆ ಫಸ್ಟ್ ಎಕ್ಸಾಮ್ ಏನಂತಂದ್ರೆ ಲೈಕ್ SSC CHSL ಅಂತ. ಸೊ ಇದು ನಿಮಗೆ ಯಾವ ರೋಲ್ಸ್‌ಗೆ ಲೈಕ್ ಯಾವ ಪೋಸ್ಟ್‌ಗೆ ಇದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅಂತಂದ್ರೆ ಡೇಟಾ ಆಪರೇಟರ್ ಆಗ್ಬೇಕಂತಂದ್ರು, ಇಲ್ಲಾಂದ್ರೆ ನೀವು ಲೋ ಲೆವೆಲ್ ಕ್ಲರ್ಕ್ ಆಗ್ಬೇಕಂತಂದ್ರು, ಇಲ್ಲಾಂದ್ರೆ ನೀವೇನಾದ್ರು ಪೋಸ್ಟ್ ರೆಸಿಸ್ಟೆನ್ಸ್ ಆಗ್ಬೇಕಾ, ಇಲ್ಲಾಂತಂದ್ರೆ ಇದು ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸಲ್ಲಿ ಪ್ರೊವೈಡ್ ಮಾಡ್ತಾರೆ. ಅಂದ್ರೆ ಇದಕ್ಕೆ ಸ್ಯಾಲರಿ ಬಂದ್ಬಿಟ್ಟು ನಿಮ್ಗೆ ಅರೌಂಡ್ ಲೈಕ್ 19,000 ಇಂದ 35,000 ರೇಂಜ್‌ವರೆಗೂ ಇರುತ್ತೆ ನಿಮ್ಮ ಸ್ಯಾಲರಿ. ಐ ಮೀನ್ ನಿಮ್ಮ ಪ್ರಮೋಷನ್‌ಗೆ, ನಿಮ್ಮ ವರ್ಕ್ ನಿಮ್ಗೆ ಯಾವ ಪೋಸ್ಟ್ ಸಿಗುತ್ತೋ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಸ್ಯಾಲರಿ. ಬಟ್ ಬೇಸ್ ಪ್ರೈಸ್ ಲೈಕ್ ರೇಂಜ್ ಬಂದ್ಬಿಟ್ಟು 19,000 ಇಂದ 35,000 ವರೆಗೂ ಇರುತ್ತೆ. ಅಂಡ್ ಆಲ್ಸೋ ನಿಮಗೆ ಗ್ರೇಡ್ ಪೇ ಅಂಡ್ ಆಲ್ಸೋ ಅಲೋವೆನ್ಸ್ ಎಲ್ಲ ಸಮೇತ ಇರುತ್ತೆ. ಅಂಡ್ ಜಾಬ್ ಸೆಕ್ಯೂರಿಟಿ ಬಗ್ಗೆ ಮಾತಾಡೋದಾದ್ರೆ ಇದು ಎಕ್ಸಲೆಂಟ್. ಅಂಡ್ ನೆಕ್ಸ್ಟ್ ಜಾಬ್ಸ್ ಓಪನಿಂಗ್ ಏನಂತಂದ್ರೆ ನೀವು ರೈಲ್ವೆ ಡಿಪಾರ್ಟ್ಮೆಂಟ್ ನೀವೇನಾದ್ರು ರೈಲ್ವೆ ಡಿಪಾರ್ಟ್ಮೆಂಟ್ ಸೈಡ್ ಹೋಗ್ಬೇಕಂತಂದ್ರೆ ನೀವು ಅಲ್ಲಿ RRB NTPC ಅಂತ ಎಕ್ಸಾಮ್ ಇರುತ್ತೆ. ಅಂಡ್ ಆಲ್ಸೋ RRB ಗ್ರೂಪ್ ಡಿ ಅಂತ ಎಕ್ಸಾಮ್ಸ್ ಇರುತ್ತೆ. ಸೊ 2 ಕೀ ಎಕ್ಸಾಮ್ಸ್ ಇರುತ್ತೆ. ಅಂಡ್ ಇದಕ್ಕೆ 2ಕ್ಕೆ ಎಲಿಜಿಬಿಲಿಟಿ ಏನಂತಂದ್ರೆ ನೀವು 12th ಪಾಸ್ ಆಗಿರ್ಬೇಕು. ಸೊ ನೀವು 12th ಪಾಸ್ ಆಗಿದ್ರೆ ನೀವು ಅಟೆಂಡ್ ಮಾಡ್ಬೋದು, ಈ ಎಕ್ಸಾಮ್‌ನ ಬರೀಬೋದು. ಸೊ ಇದು ಬೇಸ್ ಪ್ರೈಸ್ ಲೈಕ್ ನಿಮಗೆ ಸ್ಯಾಲರಿ ಎಕ್ಸ್ಪೆಕ್ಟೆಡ್ ಹೆಂಗ್ ಬರುತ್ತೆ ಅಂದ್ರೆ ಇದರಲ್ಲಿ ಇನ್ನೊಂದು 20,000 ಇಂದ ಮ್ಯಾಕ್ಸಿಮಮ್ 40,000 ವರೆಗೂ ಹೋಗುತ್ತೆ. ಅಂಡ್ ಇದು ಸೇಮ್ ಇದೂನು ನಿಮ್ಮ ಪೋಸ್ಟ್ ಯಾವ ಪೋಸ್ಟ್ ಸಿಗುತ್ತೆ ಸೊ ಅದ್ರ ಮೇಲೆ ಡಿಪೆಂಡ್ ನಿಮ್ಮ ಸ್ಯಾಲರಿ ಇರುತ್ತೆ. ಅಂಡ್ ಇದಕ್ಕೂ ಲೈಕ್ ಗ್ರೇಡ್ ಪೇ ಇರುತ್ತೆ. ಅಂಡ್ ಆಲ್ಸೋ ಅಲೋವೆನ್ಸ್ ಎಲ್ಲ ಸಮೇತ ಇಲ್ಲಿ ಸಿಗುತ್ತೆ. ಅಂಡ್ ನೆಕ್ಸ್ಟ್ ಗೌರ್ಮೆಂಟ್ ಜಾಬ್ ಏನಿದೆ ಅಂತಂದ್ರೆ ಪೋಸ್ಟಲ್ ಡಿಪಾರ್ಟ್ಮೆಂಟ್. ಫಾರ್ ಎಕ್ಸಾಂಪಲ್ ನೀವೇನೋ ಪೋಸ್ಟ್ ಆಫೀಸಲ್ಲಿ ವರ್ಕ್ ಮಾಡ್ಬೇಕಂತಂದ್ರೆ ಸ್ವಲ್ಪ ಏನಾದ್ರು ಪೋಸ್ಟ್ ಮ್ಯಾನ್ ಆಗಿಲ್ಲ ಅಂದ್ರೆ ಮೈಲ್ ಗಾರ್ಡ್ ಇಲ್ಲ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಆಗಿ ನೀವೇನೋ ವರ್ಕ್ ಮಾಡ್ಬೇಕಂತಂದ್ರೆ ಈ ಎಕ್ಸಾಮ್ ಬರ್ದ್ಬಿಟ್ಟು ನೀವು ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟ್ ಸೈಡ್ ಹೋಗ್ಬೋದು. ಅಂಡ್ ಇದಕ್ಕೆ ಸ್ಯಾಲರಿ ರೇಂಜ್ ಬಂದ್ಬಿಟ್ಟು 18,000 ಇಂದ 28,000 ವರೆಗೂ ಇದೆ. ಅಂಡ್ ಡಿಪೆಂಡ್ಸ್ ಆನ್ ಪ್ರಮೋಷನ್ ನಿಮ್ಮ ಲೈಕ್ ನೀವು ಹೆಂಗ್ ಯಾವ ರೋಲ್‌ಗೆ ನೀವು ಫಿಟ್ ಆಗ್ತೀರಾ, ಯಾವ ರೋಲ್‌ಗೆ ಸೆಲೆಕ್ಟ್ ಆಗಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ಇದು ಜಾಬ್ ಬಂದ್ಬಿಟ್ಟು ಲೈಕ್ ಇಟ್ ಈಸ್ ವೆರಿ ಸ್ಟೇಬಲ್ ಗೌರ್ಮೆಂಟ್ ಜಾಬ್. ಫಾರ್ ಎಕ್ಸಾಂಪಲ್ ನೀವೇನಾದ್ರು ನನಗೆ ಸ್ಟೇಬಲ್ ಗೌರ್ಮೆಂಟ್ ಜಾಬ್ ಬೇಕಂತಂದ್ರೆ ಇದು ನೀವು ಚಾಯ್ಸ್ ಮಾಡ್ಕೋಬಹುದು. ಯಾಕಂದ್ರೆ ದಿಸ್ ಇಸ್ ವೆರಿ ಲೈಕ್ ಸ್ಟೇಬಲ್ ಗೌರ್ಮೆಂಟ್ ಜಾಬ್. ಅಂಡ್ ನೆಕ್ಸ್ಟ್ ಗೌರ್ಮೆಂಟ್ ಜಾಬ್ ಏನಂತಂದ್ರೆ ಬ್ಯಾಂಕ್. ಸೊ ಬ್ಯಾಂಕ್ಸ್ ಅಲ್ಲಿ ವರ್ಕ್ ಮಾಡ್ಬೇಕಂತ ಎಲ್ಲರಿಗೂ ಇರ್ತದೆ. ಸೊ ಫಸ್ಟ್ ಆಫ್ ಆಲ್ ನೀವು ಕಲ್ತಾದ್ಮೇಲೆ ಏನಾದ್ರು ಬ್ಯಾಂಕ್ ಸೈಡ್ ಏನಾದ್ರು ಕೆಲಸ ಮಾಡ್ಬೇಕಂತಂದ್ರೆ ನೀವು ಲೈಕ್ ಬ್ಯಾಂಕ್ ಕ್ಲರ್ಕ್ ಆಗಿ ಕೆಲಸ ಮಾಡ್ಬೋದು. ಅಂಡ್ ಇದಕ್ಕೆ ಎಕ್ಸಾಮ್ ಬಂದ್ಬಿಟ್ಟು ಲೈಕ್ IBPS ಕ್ಲರ್ಕ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಸೆಕೆಂಡ್ ಪಿ ಯು ಸಿ ಆದ ನಂತರ ಲೈಕ್ ಸೆಕೆಂಡ್ ಪಿ ಯು ಸಿ ಎಲಿಜಿಬಿಲಿಟಿ. ಸೊ ಇದು ನೀವು ಬರ್ದ್ಬಿಟ್ರೆ ನಿಮಗೆಲ್ಲ ಲೈಕ್ ಫೆಸಿಲಿಟೀಸ್ ಎಲ್ಲ ಕೊಡ್ತಾರೆ. ಅಂಡ್ ಇದಕ್ಕೆ ಸ್ಯಾಲರಿ ರೇಂಜ್ ಬಂದ್ಬಿಟ್ಟು 25,000 ಇಂದ 40,000 ವರೆಗೂ ಪೇ ಮಾಡ್ತಾರೆ. ಅಂಡ್ ಸೇಮ್ ಇದೂನ ನೀವು ಯಾವ ರೋಲ್‌ಗೆ, ಯಾವ ಡಿಪಾರ್ಟ್ಮೆಂಟ್‌ಗೆ, ಯಾವ ಪೋಸ್ಟ್‌ಗೆ ನೀವು ಸೆಲೆಕ್ಟ್ ಆಗ್ತೀರಾ ಅದ್ರ ಬೇಸ್ ಮೇಲೆ ನಿಮ್ಮ ಸ್ಯಾಲರಿನೇ ಇರುತ್ತೆ. ಅಂಡ್ ಫಾರ್ ಎಕ್ಸಾಂಪಲ್ ನೀವೇನಾದ್ರು ಇನ್ನ ಪ್ರಮೋಷನ್ ಬೇಕು ಅಂತಂದ್ರೆ ನೀವು ಮತ್ತೆ ಇಂಟರ್ನಲ್ ಎಕ್ಸಾಮ್ಸ್ ಮತ್ತೆ ಕಂಡಕ್ಟ್ ಮಾಡ್ತಾ ಇರ್ತಾರೆ ಬ್ಯಾಂಕ್ಸಲ್ಲಿ. ಸೊ ಆ ಇಂಟರ್ನಲ್ ಎಕ್ಸಾಮ್ಸ್ ನೀವು ಮತ್ತೆ ಪಾಸ್ ಆಗ್ತಿದ್ದಂತೆ ನೀವು ಪ್ರಮೋಷನ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅಂಡ್ ನಿಮ್ಮ ಸ್ಯಾಲರಿನೂ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಇದು ಗೌರ್ಮೆಂಟ್ ಜಾಬ್ಸ್ ಟಾಪ್ ಅಲ್ಲಿರೋದು. ಸೊ ಮತ್ತೆ ಇನ್ನ ಜಾಸ್ತಿ ಇದಾವೋ ಗೊತ್ತಿಲ್ಲ ನನಗೆ. ಬಟ್ ಇದು ಟಾಪ್ ಮೀನ್ ಲೈಕ್ ಸ್ಟೇಬಲ್ ಜಾಬ್ಸ್ ಅಂತ ಇವು. ಸೊ ಮತ್ತೆ ನಿಮ್ಗೆ ಏನಾದ್ರು ಗೊತ್ತಿದೆ ಅಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ. ಅಂಡ್ ಈಗ ನಾವು ಡಿಫೆನ್ಸ್ ಕಡೆ ಹೋಗೋಣ. ಡಿಫೆನ್ಸ್ ಕಡೆ ಬರೋದಷ್ಟೇ ನಮ್ಗೆ ಜಾಸ್ತಿ ಯಾವ್ದು ಬರುತ್ತೆ ಇಂಡಿಯನ್ ಆರ್ಮಿ, ನೇವಿ. ಸೊ ಈ ರೀತಿ ಬರುತ್ತೆ. ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಬರೋದು ನಮಗೆ ಜಾಬು ಇದು ನಮಗೆ ಮೈನಲ್ಲಿ ಬರೋದು ಇಂಡಿಯನ್ ಡಿಫೆನ್ಸ್ ಕಡೆ ಅಂದ್ರೆ ಇಂಡಿಯನ್ ಆರ್ಮಿ. 12th ಪಾಸ್ ಆಗಿದ್ರೆ ಸಾಕು ನೀವು ಇಂಡಿಯನ್ ಆರ್ಮಿಗೆ ನೀವು ಅಪ್ಲೈ ಮಾಡ್ಬೋದು ಎಕ್ಸಾಮ್‌ಗೆ. ಸೊ ಇದು ನೀವು ಯಾವ ಪೋಸ್ಟ್ ಅಪ್ಲೈ ಮಾಡ್ಬೋದು ಅಂತಂದ್ರೆ ಸೋಲ್ಜರ್ ಜನರಲ್ ಡ್ಯೂಟಿ ಆಗಿರ್ಬೋದು, ಅಂಡ್ ಆಲ್ಸೋ ಸೋಲ್ಜರ್ ಟೆಕ್ನಿಕಲ್ ಆಗಿರ್ಬೋದು, ಅಂಡ್ ಆಲ್ಸೋ ಸೋಲ್ಜರ್ ಕ್ಲರ್ಕ್ ಆಗಿರ್ಬೋದು. ಸೊ ಇಂಥ ಜಾಬ್ಸ್‌ಗೆ ನೀವು ಅಪ್ಲೈ ಮಾಡ್ಬೋದು. ಅಂಡ್ ನೀವು ಸೆಲೆಕ್ಟ್ ಆದ್ರೆ ನಿಮಗೆ ಲೈಕ್ ಪ್ಯಾಕೇಜ್ ಲೈಕ್ ನಿಮ್ಮ ಸ್ಯಾಲರಿ ಎಷ್ಟು ಬರುತ್ತೆ ಅಂತಂದ್ರೆ ಲೈಕ್ 21,700 ಅಂತ ಹೇಳ್ತಿದ್ದಾರೆ. ಸೊ ಇದಕ್ಕೆ ನಿಮ್ಗೆ ಐ ಮೀನ್ ಇದು ಮತ್ತೆ ನಿಮ್ಗೆ ಪ್ರಮೋಷನ್ ಆಗ್ತಾ ನಿಮ್ಮ ಸ್ಯಾಲರಿ ಇನ್ಕ್ರೀಸ್ ಆಗುತ್ತೆ. ಬಟ್ ಲೈಕ್ ಬೇಸ್ ಪ್ರೈಸ್ ಬಂದ್ಬಿಟ್ಟು 21,700. ಬಟ್ ಓನ್ಲಿ ನೀವು ಸೆಲೆಕ್ಟ್ ಆಗಿದ್ರೆ ಮಾತ್ರ ನಿಮಗೆ ಸ್ಯಾಲರಿನ ಪ್ರೊವೈಡ್ ಮಾಡ್ತಾರೆ. ಅಂಡ್ ನೀವು ಫಾರ್ ಸಪೋಸ್ ನಿಮ್ಗೆ ಏನಾದ್ರು ಇದರಲ್ಲಿ ಸೆಲೆಕ್ಟ್ ಆಗಿದ್ರೆ ನಿಮಗೆ ಲೈಕ್ ಒಳ್ಳೆ ರೆಸ್ಪೆಕ್ಟ್ ಅನ್ನ ಸಿಗುತ್ತೆ. ಅಂಡ್ ಆಲ್ಸೋ ನೆಕ್ಸ್ಟ್ ಜಾಬ್ ಏನಂತಂದ್ರೆ ಇಂಡಿಯನ್ ನೇವಿ. ಕೆಲವೊಬ್ರು ಇಂಡಿಯನ್ ಆರ್ಮಿಗೆ ಹೋಗಕ್ಕಾಗಲ್ಲ. ಯಾಕಂತಂದ್ರೆ ಫ್ಯಾಮಿಲಿಯಲ್ಲಿ ಒಬ್ಬರೇ ಇರ್ತಾರೆ. ಫ್ಯಾಮಿಲಿ ಫುಲ್ ಡಿಪೆಂಡ್ ಆಗಿರ್ತಾರೆ. ಸೊ ಅದಕ್ಕಾಗಿ ಕೆಲವೊಬ್ರು ಆರ್ಮಿಗೆ ಹೋಗಲ್ಲ, ನೇವಿಗೆ ಹೋಗೋಣ ಅಂತ ಇರ್ತಾರೆ. ಸೊ ಅದಕ್ಕಾಗಿ ನೇವಿ ಎಕ್ಸಾಮ್ ಲೈಕ್ ವೆರಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ನೇವಿ ಎಕ್ಸಾಮ್‌ಗೆ. ಯಾಕಂತಂದ್ರೆ ಸೇಮ್ ನಿಮ್ಮ ತರ ಲೈಕ್ ಆರ್ಮಿ ಹೋಗ್ಬೇಡ, ಮನೇಲಿ ಯಾರು ಇಲ್ಲ ಸೊ ನಾನೇ ನೋಡ್ಕೋಬೇಕಂತ ಹೇಳ್ಬಿಟ್ಟು ಎಲ್ಲರೂ ಆರ್ಮಿನ ಸೆಕೆಂಡ್ ಪ್ರಿಯಾರಿಟಿ ಕೊಟ್ಟು ನೇವಿಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತಾರೆ. ಸೊ ಅದಕ್ಕಾಗಿ ಇದಕ್ಕೆ ಕಾಂಪಿಟೇಷನ್ ಜಾಬ್ ಸ್ವಲ್ಪ ಜಾಸ್ತಿ ಇರುತ್ತೆ. ಆಲ್ಸೋ ನಿಮಗೆ ಬೆನಿಫಿಟ್ಸ್ ಆಗಿರ್ಬೋದು, ಅಂಡ್ ಆಲ್ಸೋ ನಿಮಗೆ ರಿಸೋರ್ಸಸ್ ಎಲ್ಲ ಚೆನ್ನಾಗಿ ಪ್ರೊವೈಡ್ ಮಾಡ್ತಾರೆ. ಸ್ಯಾಲರಿನು ಎಲ್ಲ ಪ್ರೊವೈಡ್ ಮಾಡ್ತಾರೆ. ನಿಮಗೆ 12th ಪಾಸ್ ಆಗಿದ್ರೆ ಈ ಎಕ್ಸಾಮ್ ಬರೀಬೋದು. ಅಂಡ್ ಇದರಲ್ಲಿ ನಿಮ್ಮ ಕೆರಿಯರ್ ಗ್ರೋತ್ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಇನ್ನೊಂದು ಇದೆ ಏನಂತಂದ್ರೆ ಇಂಡಿಯನ್ ಏರ್ ಫೋರ್ಸ್ ಅಂತ. ಸೊ ಅದ್ರಲ್ಲಿ ನೀವು ಏರ್‌ಮನ್ ಆಗಿ ಕೆಲಸ ಮಾಡ್ಬೋದು. ಅಂಡ್ ಇದಕ್ಕೆ ಲಿಮಿಟೇಷನ್ ಇದೆ. ಸೊ ನೀವು 12th ಪಾಸ್ ಆಗಿರಬೇಕು. ಬಟ್ ನಿಮ್ಮ ಟೆಕ್ನಿಕಲ್ ಸ್ಕಿಲ್ಸ್ ಲೈಕ್ ನೀವು PCM ಬ್ಯಾಕ್‌ಗ್ರೌಂಡ್ ಇಂದ ಬಂದಿರಬೇಕು. ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. ಸೊ ಇಂಥ ಬ್ಯಾಕ್‌ಗ್ರೌಂಡ್ ಅಲ್ಲಿಂದ ನೀವು ಬಂದಿರಬೇಕು. ಅವ್ರಿಗೆ ನಿಮಗೆ ಎಲಿಜಿಬಿಲಿಟಿ ಇರುತ್ತೆ. ಅಂಡ್ ಇದರಲ್ಲಿ ಸ್ಯಾಲರಿ ಬೆನಿಫಿಟ್ಸ್ ಎಲ್ಲ ಚೆನ್ನಾಗಿರುತ್ತೆ.
ಫಾರ್ ಸಪೋಸ್ ನೀವು ಪೊಲೀಸ್ ಡಿಪಾರ್ಟ್‌ಮೆಂಟ್ ಸೈಡ್ ಹೋಗ್ಬೇಕಂತಂದ್ರೆ ನೀವು ಲೈಕ್ 12th ಆದ್ಮೇಲೆ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ರೋಡ್‌ಗೆ ನೀವು ಅಪ್ಲೈ ಮಾಡ್ಬೋದು. ಆಂಡ್ ಅಪ್ಲೈ ಮಾಡಿಬಿಟ್ಟು ನೀವು ಎಕ್ಸಾಮ್ ಬರೆದು ನೀವು ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದು. ಆಂಡ್ ಇದಕ್ಕೆ ಸ್ಯಾಲರಿ ರೇಂಜ್ ಬಂದ್ಬಿಟ್ಟು ಲೈಕ್ 21,000 ಇಂದ 35,000 ವರೆಗೂ ಇದೆ. ಆಂಡ್ ಇದು ಡಿಪೆಂಡ್ ಆನ್ ನಿಮ್ಮ ಪೋಸ್ಟ್, ನಿಮ್ಗೆ ಯಾವ ಪೋಸ್ಟ್ ಸಿಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಲೈಕ್ ಗವರ್ನ್ಮೆಂಟ್ ಜಾಬ್ಸ್ ಪ್ಲಸ್ ಡಿಫೆನ್ಸ್ ಕಡೆ ಜಾಬ್ಸ್. ಫಾರ್ ಸಪೋಸ್ ನೀವು ಇನ್ನ ಲೈಕ್ ಏನಾದ್ರು ಪೆನ್ಷನ್ ಬರೋ ಜಾಬ್ಸ್ ಏನಾದ್ರು ಇದೆಯಾ ಅಂತಂದ್ರೆ ಫಾರ್ ಸಪೋಸ್ ನಿಮಗೆ ಫೈರ್ ಇಂಜಿನ್ ಲೈಕ್ ಫೈರ್ ಸ್ಟೇಷನ್ ಕಡೆ, ಫೈರ್ ಸರ್ವಿಸ್ ಕಡೆ ಏನಾದ್ರು ಹೋಗ್ಬೇಕಂತಂದ್ರೆ ನೀವು ಫೈರ್‌ಮ್ಯಾನ್ ಆಗಿ ನೀವು ಕೆಲಸ ಮಾಡ್ಬೋದು. ಆಂಡ್ ಫೈರ್‌ಮ್ಯಾನ್ ಆಗಿ ನೀವು ಎಕ್ಸಾಮ್‌ನ ಬರೀಬೋದು. ಸೊ ಅದ್ರ ಬರ್ದ್ರೆ ನಿಮ್ಗೆ ಎಲಿಜಿಬಿಲಿಟಿ ಇದ್ರಲ್ಲಿ 12th ಸೇಮ್ ಹಾಗೆ ನೀವು 12 ಪಾಸ್ ಆಗಿರ್ಬೇಕು. ಅಂಡ್ ಇದಕ್ಕೆ ಎಲಿಜಿಬಿಲಿಟಿ ನಿಮ್ಗೆ 12th ಪಾಸ್ ಆಗಿದ ತಕ್ಷಣ ನಿಮ್ಗೆ ಎಕ್ಸಾಮ್ ಬರೀಬೋದು. ಅಂಡ್ ಎಕ್ಸಾಮ್‌ನ ಕ್ಲಿಯರ್ ಮಾಡಿಕೊಟ್ರೆ ನಿಮ್ಗೆ ಹಿಂಗೆ ವಿತಿನ್ ನಿಮ್ಗೆ ಗುಡ್ ಸ್ಯಾಲರಿನೂ ಕೊಡ್ತಾರೆ. ಅಂಡ್ ಆಲ್ಸೋ ನಿಮ್ಗೆ ರಿಟೈರ್ಮೆಂಟ್ ಆಗಿದ ತಕ್ಷಣ ನಿಮ್ಗೆ ಪೆನ್ಷನ್ ಕೂಡ ಸಿಗುತ್ತೆ. ಅಂಡ್ ಇದು ಲೈಕ್ ಬೆಟರ್ ಜಾಬ್ಸ್ ಗವರ್ನ್ಮೆಂಟ್ ಸೈಡಿಂದ, ಡಿಫೆನ್ಸ್ ಸೈಡಿಂದ. ಫಾರ್ ಸಪೋಸ್ ನಿಮ್ಗೆ ಏನಾದ್ರು ಬೇರೆ ಸೈಡ್ ಹೋಗ್ಬೇಕಂತಂದ್ರೆ ನೀವು ಲೈಕ್ ಪ್ರೈವೇಟ್ ಸೆಕ್ಟರ್ಸ್ ಹೋಗ್ಬೋದು. ಅಂಡ್ ಪ್ರೈವೇಟ್ ಸೆಕ್ಟರ್ಸ್ ಅಲ್ಲಿ ನಿಮ್ಗೆ 12th ಪಾಸ್ ಆಗಿದ ತಕ್ಷಣ ನಿಮ್ಗೆ ಲೈಕ್ BPO ರೋಲ್ಸ್ ಅಂಡ್ ಆಲ್ಸೋ ಟೆಕ್ ಸಪೋರ್ಟ್ ರೋಲ್ಸ್ ಅಲ್ಲಿ ನಿಮ್ಗೆ ಐಟಿ ಕಂಪನೀಸ್ ಹೈರ್ ಮಾಡ್ಕೊಂತಾರೆ. ಸೊ ಇದಕ್ಕೆ ನಿಮಗೆ ಬೇಸಿಕ್ ಇಂಗ್ಲಿಷ್ ಇರಬೇಕು. ಚೆನ್ನಾಗಿ ಇಂಗ್ಲಿಷ್ ಕಮ್ಯುನಿಕೇಷನ್ ಇರಬೇಕು. ಸೊ ವಿಥೌಟ್ ಇಂಗ್ಲಿಷ್ ಯು ಕಾಂಟ್ ಸರ್ವೈವ್ ದೇರ್. ಸೊ ಮತ್ತೆ ನೀವು ಅದರ ಮುಖಾಂತರ ನೀವು ಹಂಗೆ ಪ್ರಮೋಟ್ ಆಗ್ತಾ ನೀವು ನಿಮ್ಮ ವರ್ಕ್ ನೋಡ್ಬಿಟ್ಟು ನಿಮ್ಗೆ ಬೇಕಾದ್ರೆ ನೀವು ಬೆಟರ್ ರೋಲ್ಸ್‌ಗೆ ನೀವು ಪ್ರಮೋಟ್ ಆಗ್ತೀರಾ. ಅಂಡ್ ಈ ಸ್ಯಾಲರಿ ರೇಂಜ್ ಬಂದ್ಬಿಟ್ಟು ಲೈಕ್ 12,000 ಇಂದ 20,000 ಇರುತ್ತೆ ರೇಂಜು. ಸೊ ಬಿಗಿನರ್ ಆಗಿದ್ರೆ 12,000 ಇಂದ ಸ್ಟಾರ್ಟ್ ಆಗುತ್ತೆ. ಈವನ್ 10,000 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಬೇಕಾದ್ರೆ ಚೆಕ್ ಇಟ್ ಮಾಡ್ಬೋದು. ಅಂಡ್ ಫಾರ್ ಎಕ್ಸಾಂಪಲ್ ಇನ್ನ ಸ್ವಲ್ಪ ಡಿಫರೆಂಟ್ ಆಗಿ ಯೂನಿಕ್ ಆಗಿ ಹೋಗ್ಬೇಕಂತಂದ್ರೆ ಲೈಕ್ ಫ್ರೀಲಾನ್ಸಿಂಗ್ ಮಾಡ್ಬೋದು. ಫ್ರೀಲಾನ್ಸಿಂಗ್ ಅಂತಂದ್ರೆ ಈಗ ನೀವೇನಾದ್ರು ಒಂದು ಸ್ಕಿಲ್ ಕಲ್ತ್ಬಿಟ್ಟು ಲೈಕ್ ಫಾರ್ ಎಕ್ಸಾಂಪಲ್ ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಸಾಫ್ಟ್‌ವೇರ್ ಡಿಸೈನಿಂಗ್ ಆಗಿರ್ಬೋದು, ಇಲ್ಲಾಂದ್ರೆ ವೆಬ್‌ಸೈಟ್ ಬಿಲ್ಡಿಂಗ್ ಆಗಿರ್ಬೋದು. ಸೊ ಈ ತರ ಲೈಕ್ ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು. ಸೊ ಈ ತರ ನೀವು ಏನೋ ಒಂದು ಸ್ಕಿಲ್ ಕಲ್ತು ಬೇರೆಯವ್ರಿಗೆ ಸರ್ವಿಸ್ ಮಾಡೋದು. ಫಾರ್ ಸಪೋಸ್ ಲೈಕ್ ಕನ್ನಡದಲ್ಲಿ ಎಲ್ರು ಕ್ರಿಯೇಟರ್ಸ್ ಇದ್ದಾರೆ. ಸೊ ಅವ್ರಿಗೆ ಥಂಬ್ನೇಲ್ ಮಾಡೋದು, ರೀಲ್ ಎಡಿಟ್ ಮಾಡೋದು, ವಿಡಿಯೋ ಎಡಿಟ್ ಮಾಡ್ಕೊಡೋದು, ಅವರು ರಿಟರ್ನ್ ಆಗಿ ಮನಿಯನ್ನು ಪೇ ಮಾಡ್ತಾರೆ. ಸೊ ಆ ರೀತಿ ನೀವು ಫುಲ್ ಟೈಮ್ ಫ್ರೀಲಾನ್ಸರ್ ಆಗಿ ಕನ್ವರ್ಟ್ ಆಗ್ಬೋದು. ಅಂಡ್ ಅದಕ್ಕೆ ನೀವು ಸ್ಕಿಲ್ ನಿಮಗೆ ಮ್ಯಾಟರ್ ಆಗುತ್ತೆ. ಸೊ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ಳಿ. ಅಂಡ್ ಫಾರ್ ಎಕ್ಸಾಂಪಲ್ ನೀವು ಕಂಟೆಂಟ್ ಕ್ರಿಯೇಷನ್ ಬರ್ಬೇಕಂದ್ರೆ ಲೈಕ್ ಯೂಟ್ಯೂಬ್, ಇನ್‌ಸ್ಟಾಗ್ರಾಮ್ ಅಲ್ಲಿ ಇನ್‌ಫ್ಲುಯೆನ್ಸರ್ಸ್ ಆಗ್ಬೇಕಂದ್ರೆ ನೀವೇನಾದ್ರು ಲೈಕ್ ವ್ಯಾಲ್ಯೂನ ಕೊಟ್ರೆ ನಿಮ್ಗೆ ಪಬ್ಲಿಕ್‌ಗೆ, ಸೊ ಅವ್ರು ನಿಮಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅವ್ರನ್ನ ಇನ್‌ಫ್ಲುಯೆನ್ಸ್ ಮಾಡ್ತಾರೆ. ಸೊ ಅದರಿಂದ ನೀವು ಮನಿಯನ್ನ ಅರ್ನ್ ಮಾಡ್ಬೋದು. ಸೊ ಇದು ಜಾಬ್ಸ್ ನಿಮ್ಗಿರೋದು. ಸೊ ಜಾಸ್ತಿ ಗವರ್ನ್ಮೆಂಟ್ ಜಾಬ್ಸ್, ಡಿಫೆನ್ಸ್ ಜಾಬ್ಸ್ ಕಡೆನೇ ಇದೆ. ಅಂಡ್ ಪ್ರೈವೇಟ್ ಆ ಸೈಡ್ ಬರೋದಾದ್ರೆ ನೀವು ಲೈಕ್ ನೀವೇ ಯೂನಿಕ್ ವೇಸ್ ನೀವೇ ಹುಡ್ಕೊಂಡು ನೀವೇ ಕ್ರಿಯೇಟ್ ಮಾಡ್ಕೋಬೇಕು ಜಾಬ್ಸು. ಅಂಡ್ ಇದು ವಿಡಿಯೋ. ಅಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್‌ಗೆ ಶೇರ್ ಮಾಡಿ. ಅಂಡ್ ಲಾಸ್ಟ್‌ಲಿ ಐ ವಾಂಟ್ ಟು ಟೆಲ್ ಯು ಈಸ್ ಡಿಗ್ರಿ ಸ್ವಲ್ಪ ವ್ಯಾಲ್ಯೂ ಇರುತ್ತೆ, ಬಟ್ ಎಲ್ಲಾರು ಲೈಫಲ್ಲಿ ಅದು ಅಪ್ಲಿಕೇಬಲ್ ಆಗಲ್ಲ. ಸೊ ಕೆಲವೊಬ್ರು ಡ್ರೀಮ್ ಜಾಬ್‌ಗೆ ಡಿಗ್ರಿನೇ ಬೇಕಾಗಿಲ್ಲ. ಸೊ ಕೆಲವೊಬ್ರಿಗೆ ಬೇಕು. ಸೊ ಕೆಲವೊಬ್ರು ಲೈಕ್ ಇಂಜಿನಿಯರಿಂಗ್ ಡಿಗ್ರಿ, ಲೈಕ್ ಇಂಜಿನಿಯರ್, ಡಾಕ್ಟರ್ ಆಗ್ಬೇಕಂದ್ರೆ ಅವ್ರು ಡಿಗ್ರಿ ಬೇಕು. ಸೊ ಅವ್ರು ಡಿಗ್ರಿ ಮಾಡ್ತಾವ್ರೆ, ಅಂಡರ್ ಗ್ರಾಜುಯೇಷನ್ ಮಾಡ್ತಾವ್ರೆ. ಅಂಡ್ ಕೆಲವೊಬ್ರು ಲೈಕ್ ನಾನು ಕಾನ್ಸ್ಟೇಬಲ್ ಆಗು, ಇಲ್ಲಾಂದ್ರೆ ನಾನು ಆರ್ಮಿ ಸೈಡ್ ಹೋಗ್ಬೇಕಂತಂದ್ರೆ ಅವ್ರು ಡಿಗ್ರಿ ಬೇಕಾಗಿಲ್ಲ. ಸೊ ಡಿಗ್ರಿ ಮಾಡಿದ್ರೆ ಅವ್ರು ಸುಮ್ಮನೆ ಟೈಮ್ ವೇಸ್ಟ್, ರೈಟ್? ಸೊ ಅದಕ್ಕಾಗಿ ನಿಮ್ಮ ಲೈಫಲ್ಲಿ ನೀವು ಕೆರಿಯರ್ ಚೂಸ್ ಮಾಡೋ ಡೆಸ್ಟಿನಿಯಲ್ಲಿ ನಿಮ್ಗೆ ಡಿಗ್ರಿ ಇದೆಯಾ ಇಲ್ವಾ, ನೆಸೆಸರಿ ಇದೆಯಾ ಇಲ್ವಾ, ಫ್ಯಾಮಿಲಿ ಫೈನಾನ್ಸ್ ಸಿಚುಯೇಷನ್ನು. ಸೊ ನಿಮ್ಗೆ ಈಗಲೇ ಅದನ್ನ ಮಾಡ್ಬೇಕಾ, ಇಲ್ಲ ಅಂತಂದ್ರೆ ಇನ್ನ 3 ಇಯರ್ಸ್ 4 ಇಯರ್ಸ್ ಡಿಗ್ರಿ ಆದ್ಮೇಲೆನೂ ಅದ್ ಮಾಡ್ಬೋದು ಸಿಚುಯೇಷನ್ ಇದೆಯಾ ಅಂತ ನೋಡ್ಕೊಂಡು ಡಿಸಿಷನ್ ತಗೊಳ್ಳಿ. ಸೊ ಎಲ್ಲಾರು ಲೈಕ್ ಡಿಗ್ರಿ ಮಾಡಿದ್ರೆ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ, ಇಲ್ಲ ಅಂತ ಡಿಗ್ರಿ ಮಾಡಿಲ್ಲ ಅಂದ್ರೆ ನಿಮ್ಮ ಲೈಫ್ ಚೆನ್ನಾಗಿರಲ್ಲ ಅನ್ನೋದು ಸುಮ್ನೆ ಅದು ಭ್ರಮೆ ಅಷ್ಟೇ ಅದು. ಸೊ ಅದನ್ನ ನಂಬಕ್ ಹೋಗ್ಬೇಡಿ. ಸೊ ನೀವೇ ಅನಲೈಸ್ ಮಾಡಿ ನಿಮ್ಮ ಲೈಫಲ್ಲಿ ಡಿಗ್ರಿ ಇಂಪಾರ್ಟೆಂಟಾ, ಆರ್ಟ್ ಇಂಪಾರ್ಟೆಂಟ್ ಅಂತ. ಅಂಡ್ ಅದನ್ನ ನೀವು ಅನಲೈಸ್ ಮಾಡಿ ಒಳ್ಳೆ ಡಿಸಿಷನ್ ತಗೊಳ್ಳಿ. ಅಂಡ್ ಇದೇ ವಿಡಿಯೋ ನೀವು ಇನ್ನೂ ಲೈಕ್ ಮಾಡಿದ್ರೆ ಲೈಕ್ ಮಾಡಿ. ಯಾಕಂತಂದ್ರೆ ಸೊ ಇದೇ ತರ ಬೇರೆಯವ್ರಿಗೆ ರೀಚ್ ಆಗ್ಬೇಕಂತ ನೀವು ಲೈಕ್ ಮಾಡಿದ ತಕ್ಷಣನೇ ಅದು ರೀಚ್ ಆಗುತ್ತೆ. ಯೂಟ್ಯೂಬ್ ಆಲ್ಗೋರಿಥಮ್ ವರ್ಕ್ ಆಗುತ್ತೆ. ನೀವು ಲೈಕ್ ಮಾಡಿಲ್ಲ ಅಂತಂದ್ರೆ ಇದು ವಿಡಿಯೋ ಪುಷ್ ಆಗಲ್ಲ. ಸೊ ಅದಕ್ಕಾಗಿ ಲೈಕ್ ಮಾಡಿಬಿಟ್ಟು ಶೇರ್ ಮಾಡಿ. ಅಂಡ್ ಕಂಟೆಂಟ್ ಇಷ್ಟ ಆಗಿದೆ ಸಬ್ಸ್ಕ್ರೈಬ್